Hey guys, good evening, welcome back to my new vlog. Hey guys, good morning, welcome back to my new vlog. ಇವತ್ತಿನ ವ್ಲಾಗಿನ ಆರಂಭ ನಾವಿರೋ ಮನೆಯಿಂದ ಆ್ಯಂಡ್ ಇವತ್ತು ಫುಲ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ವಿ. ಒಂದಿನ ಕೆಲಸ ಇದೆ, ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ಅಂಥದ್ದೇನು ಸ್ಪೆಷಲ್ ಕೆಲಸ ಅಲ್ಲ, ಜಸ್ಟ್ ರೀಚಾರ್ಜ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಹೊರಗೆ ಅಡ್ಡಾಡಿ ಬರಬೇಕು, ಮನೇಲಿ ಕುತ್ಕೊಂಡು ಬರೋಕ್ಕೆ. ಲೆಟ್ಸ್ ಗೋ. ಮನೇಲಿ ಬೋರ್ ಆಗ್ತಿದೆ ಗೈಸ್, ಲೆಟ್ಸ್ ಗೋ ಔಟ್ ಸೈಡ್, ಬನ್ನಿ ಗೈಸ್. ಇವತ್ತು ಒಳ್ಳೆ ಕಾಲೇಜ್ ಹೋಗೋ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಫುಲ್ ಡ್ರೆಸ್ ಅಪ್ ಚೆಕ್ ಮಾಡಿ, ಗ್ರೀನ್ ಇಲ್ಲ ಇದೇನದು ಬ್ಲೂ ಕಲರ್, ಮತ್ತು ಬ್ಲೂ ಕಲರ್ ಶರ್ಟು, ಬ್ಲೂ ಕಲರ್ ಪ್ಯಾಂಟು ಆ್ಯಂಡ್ ಶೂ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಕಾಣುತ್ತೆ, ಕ್ರೇಜಿ ಗೈಸು. ಫೈನಲಿ ಮನೆಯಿಂದ ಹೊರಗೆ ಬಂದಿದ್ದೀನಿ ಆ್ಯಂಡ್ ರೀಚಾರ್ಜ್ ಮಾಡಿಸಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸು. ಈ ಥರ ಹೊರಗೆ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ, ಬಿಕಾಸ್ 6 ಡೇ ವ್ಲಾಗೇ ಮಾಡಿಲ್ಲ. ಜಸ್ಟ್ ಇಮ್ಯಾಜಿನ್ ಗೈಸ್, 6 ಡೇಸ್ ತನಕ ನಾನು ವ್ಲಾಗೇ ಮಾಡಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನೇ ಮಾಡಿಲ್ಲ. ಸೊ ತುಂಬ ಬೇಜಾರಾಗ್ತಿದೆ. ಲೆಟ್ಸ್ ಗೋ. ಸೊ ಗೈಸ್ ರೈಟ್ ನೋ ಟೈಮ್ ಆಗಿದೆ 11:20 ಆ್ಯಂಡ್ ಇವಾಗ ನಾವು ಹೊರಗೆ ಬಂದಿದ್ದೀವಿ. ಆ್ಯಂಡ್ ಬನ್ನಿ ಗೈಸ್, ರೀಚಾರ್ಜ್ ಮಾಡಿಸ್ಕೊಂಡು ನೆಕ್ಸ್ಟ್ ವರ್ಕ್ನ ಮಾಡೋಣ ಗೈಸ್. ಇವಾಗ ಬಸ್ ಹತ್ತಿ ಬೇರೆ ಸಿಟಿಗೆ ಹೋಗಬೇಕು, ಅಲ್ಲಿ ರೀಚಾರ್ಜ್ ಮಾಡಿಸ್ಬೇಕು ಗೈಸು. ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದೆ, ಬಟ್ ಬಸ್ ಬರ್ತಾ ಇಲ್ಲ. ಫೈನಲಿ ಒಂದು ಬಸ್ ಬಂದಿದೆ, ಚೆಕ್ ಇಟ್ ಆಫ್ ಗೈಸ್. ಅಲ್ಲಿ ಒಂದು ಬಸ್ ಬರ್ತಾ ಇದೆ, ಬನ್ನಿ ಗೈಸ್ ಹತ್ತು ಹೋಗೋಣ. ಗೈಸ್ ಫೈನಲಿ ಬಸ್ ಸ್ಟಾಪಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ರೀಚಾರ್ಜ್ ಮಾಡಿಸಿದ ಮೇಲೆ ಸಿಗ್ತೀನಿ. ಐ ವಿಲ್ ಮೀಟ್ ಆಫ್ಟರ್ ರೀಚಾರ್ಜಿಂಗ್ ದ ಫೋನ್. ಸೊ ಫೈನಲಿ ರೀಚಾರ್ಜ್ ಕಂಪ್ಲೀಟ್ ಆಯ್ತು, ಇವಾಗ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಈ ಪಾರ್ಟು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಫುಲ್ ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ. ಇವತ್ತಿನ ವಿಡಿಯೋ ಶೂಟ್ ಮುಗಿಸ್ಕೊಂಡು ಫೈನಲಿ ಒಂದು ಟೆಂಪಲ್ ಹತ್ರ ಬಂದಿದ್ದೀನಿ. ಸೊ ಇಲ್ಲೇ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಫೈನಲಿ ಆಂಜನೇಯ ಸ್ವಾಮಿ ದೇವರ ದರ್ಶನ ತಗೊಂಡು ಗುಡಿಯಲ್ಲಿ ದೇವರನ್ನ ನೋಡ್ಬಿಟ್ಟು ಹೋಗ್ತಾ ಇದೀವಿ ಇವಾಗ. ಲೆಟ್ಸ್ ಗೋ, ಬನ್ನಿ. ನೋಡಿ ಗೈಸ್, ಟ್ರಕ್ ಸ್ಟ್ಯಾಂಡ್ RTO ಎಷ್ಟು ಟ್ರಕ್ ನಿಂತಿದೆ. ಕ್ರೇಜಿ, ಎಷ್ಟು ಟ್ರಕ್ ನಿಂತಿದೆ ಗೈಸ್. ದೇವಸ್ಥಾನ ಫುಲ್ ಪೀಸ್ ಆಗಿದೆ, ಸೈಲೆಂಟ್ ಆಗಿದೆ, ಒಟ್ಟೆ ಯಾರು ಬಂದೇ ಇಲ್ಲ, ತುಂಬ ಕಡಿಮೆ ಜನ ಇದ್ದಾರೆ. ಫುಲ್ ಪೀಸ್ಫುಲ್ ಏರಿಯಾ. ರೀಚಾರ್ಜ್ ಮಾಡಿ ಟೆಂಪಲ್ನ ವಿಸಿಟ್ ಮಾಡಿ ಫೈನಲಿ ಇವಾಗ ನಾವು ಲೇಕಿಗೆ ಬಂದಿದ್ದೀವಿ. ಸೊ ಅದೇ ಲೇಕು ಹಳೆ ವಿಡಿಯೋದಲ್ಲಿ ನೈಟ್ ಟೈಮಲ್ಲಿ ಬ್ಲಾಗ್ ಮಾಡಿದ್ದೀನ, ಸೇಮ್ ಲೇಕಿಗೆ ಬಂದಿದ್ದೀನಿ. ಬಟ್ ಇವಾಗ ಆಫ್ಟರ್ನೂನ್ ಟೈಮ್ 3 o'clock ಬಂದಿದ್ದೀನಿ. ಸೊ ಈವ್ನಿಂಗ್ ಆಗಿ ಬಂದಿದೆ. ಸೊ ಲೇಕ್ ನೋಡಿ ಯಾವ ಥರ ಇದೆ, ಕ್ಲಿಯರಾಗಿ ಬರ್ತದೆ ವಿಡಿಯೋ, ನೋಡ್ತಾ ಇರಿ ಗೈಸ್, ಫುಲ್ ಕ್ಲಿಯರ್ ವಿಡಿಯೋ. ಸೊ ಲೇಕ್ ಹಿಂಗಿದೆ ಗೈಸ್, ಚೆಕ್ ಇಟ್ ಆಫ್. ಆಫ್ಟರ್ನೂನ್ ಟೈಮಲ್ಲಿ ವೀಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ಲೇಕ್ ಫುಲ್ ಕ್ಲಿಯರಾಗಿದೆ, ವಿಡಿಯೋ ಕ್ಲಿಯರಾಗಿ ಬರ್ತೀನಿ ಅಂತ ಅಂದ್ಕೊತೀನಿ. ಕ್ವಾಲಿಟಿ ನೋಡಿ. ಸೊ ಗೈಸ್, ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಆ ಲೊಕೇಶನ್ಗೆ ಹೋಗ್ತೀನಿ ಅಂತ. ಸೊ ಆ ಕಡೆ ಅಲ್ಲಿ ಕಾಣ್ತಿದ್ದಿಲ್ಲ, ಸೊ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲಿ ಅಂದರೆ ಅಲ್ಲಿಂದ ವೀಡಿಯೋದಲ್ಲಿ ಫುಲ್ ಲೇಕ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನೈಟ್ ಟೈಮ್ ಆಗಿತ್ತು. ಆ್ಯಂಡ್ ಇವತ್ತು ಟೈಮ್ ಸಿಕ್ಕಿದೆ, ಆಫ್ಟರ್ನೂನ್ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಲೇಕ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ವಾಟರ್ ಅಷ್ಟೊಂದೇನೋ ಫುಲ್ ಪೊಲ್ಯೂಟೆಡ್ ಆಗಿಲ್ಲ, ಬಟ್ ಒಂದಿಷ್ಟು ಜನ ಕಸ ಹೂವು ಎಲ್ಲ ಹಾಕ್ತಿದ್ದಾರೆ. ಗೌರ್ಮೆಂಟ್ ಅವ್ರು ಪ್ರಿಸರ್ವ್ ಮಾಡಿದ್ದಾರೆ ಗೈಸ್ ಲೇಕ್ನ, ಸಖತ್ತಾಗಿದೆ, ಫುಲ್ ಕ್ಲೀನಾಗಿದೆ. ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ, ಅದು ಬಿಟ್ಟರೆ ಕ್ರೇಜಿ ಆಗಿದೆ ಗೈಸ್ ಫುಲ್. ಅಲ್ಲಿ ಸೋಲಾರ್ ಲೈಟಿಗೆ ಮಾಡಿದ್ದಾರೆ, ಸೋಲಾರ್ ಲೈಟ್ ನೈಟ್ ಟೈಮಲ್ಲಿ ಆನ್ ಆಗುತ್ತೆ. ಅದು ಬಿಟ್ಟರೆ ಅಲ್ಲೂ ಇದೆ, ಚೇರ್ಸ್ ಇದೆ ಕೂತ್ಕೊಳ್ಳೋಕ್ಕೆ. ಸೊ ಇಲ್ಲಿದೆಯಲ್ಲ, ನಾನು ನನ್ನ ಕವರ್ ಇಟ್ಕೊಂಡಿದ್ದೀನಿ, ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ನಡೆದಿಲ್ಲ, ಏನೋ ಕ್ಲೀನಿಂಗ್ ಆಗುತ್ತೆ. ಬಟ್ ಲೇಕ್ ಚೆಕ್ ಮಾಡಿ ಗೈಸ್. ಬನ್ನಿ ಗೈಸ್, ಇವಾಗ ವಾಕ್ ಮಾಡ್ತಾ ಆ ಕಡೆ ಸೈಡ್ ಹೋಗೋಣ. ಸೊ ಅಲ್ಲಿಂದ ಕೆಳಗೆ ಇಳ್ಕೊಂಡು ಮತ್ತೆ ಹಂಗೆ ಮಾಡ್ಕೊಂಡು ಹಂಗೆಲ್ಲ ಹೋಗಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ.
ಗೈಸ್ ಹೋದ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ಮಾತ್ರ ಈ ಲೊಕೇಶನ್ ನೋಡ್ತೀವಿ, ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಕಂಬ. ಸೊ ಇಲ್ಲಿವರೆಗೂ ಮಾತ್ರ ನಾನು ಬ್ಲಾಗ್ ಮಾಡಿರೋದು. ಅದಾದಮೇಲೆ ಮನೆಗೆ ಹೋದೆ, ಪ್ರಾಪರಾಗಿ ಲೇಕ್ನ ಎಕ್ಸ್ಪ್ಲೋರೇ ಮಾಡಿದೆ. ಸೊ ಇವತ್ತು ಡೇ ಟೈಮು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಟೈಮ್ ಆಗಿದೆ. 3 ಗಂಟೆ ಅಂದ್ಕೊತೀನಿ, ಟೈಮ್ ಆಗಿದೆ 2:30. ಸೊ ಇವಾಗ ಡೇ ಟೈಮಲ್ಲಿ ಲೇಕ್ ಎಲ್ಲ ಕ್ಲಿಯರಾಗಿ ಬರುತ್ತೆ. ವೀಡಿಯೋದಲ್ಲಿ ಅದು ಬಿಟ್ಟರೆ ವಾಕಿಂಗು ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ಹಳೆ ವೀಡಿಯೋ ಶೂಟಲ್ಲಿ ಬರ್ಗರ್ ತಿಂದ್ಬಿಟ್ಟೆ, ಸೊ ಫುಲ್ ಹೊಟ್ಟೆ ತುಂಬಿದೆ. ಆ್ಯಂಡ್ ಇವಾಗ ಬನ್ನಿ ಈ ಕಡೆಯಿಂದ ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಎಕ್ಸೈಟ್ಮೆಂಟಲ್ಲಿ ಹೇಳೋದೆಲ್ಲ ಬೇರೆ, ಬಟ್ ರಿಯಲ್ ಆಗಿ ನೋಡಿ ಹಿಂಗೆ ಹೆಂಗೆ ಹೋಗೋದು. ಸೊ ಸ್ವಲ್ಪ ಗಲೀಜಿದೆ. ಸೊ ಇಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗೈಸ್ ಲೇಕ್ ಹೆಂಗಿದೆ ಅಂತ ಒಂದು ಸಲ ಝೂಮ್ ಮಾಡಿಬಿಡ್ತೀನಿ. ಸ್ವಲ್ಪ ಪೊಲ್ಯೂಟೆಡ್ ಆಗಿ ಇಲ್ಲಿ ನೋಡಿ, ಇನ್ನೂ ಒಂದಿಷ್ಟು ಕಸಗಳು ಹಾಕಿದ್ದಾರೆ, ಹಂಗೇನಿಲ್ಲ. ಸೊ ಇಲ್ಲಿ ಗಾರ್ಬೇಜ್ ಇದೆಯಲ್ಲ ನೋಡಿ, ಚೆಕ್ ಮಾಡಿ. ಅಲ್ಲಿ ಕೂತ್ಕೊಳಕ್ಕೆ ಚೇರ್ ಎಲ್ಲ ಮಾಡಿದ್ದಾರೆ, ಡಸ್ಟ್ಬಿನ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಗ್ರೀನರಿ ಇದೆ ಫುಲ್ಲು. ಲೇಕ್ ಮಾತ್ರ ಚೆನ್ನಾಗಿದೆ ಗೈಸ್. ಬೋಟಿಂಗ್ ಮಾಡ್ಬೋದು, ಅದು ಬಿಟ್ಟರೆ ಫಿಶಿಂಗ್ ಮಾಡ್ಬೋದು, ಸಖತ್ತಾಗಿದೆ. ಇಲ್ಲೊಂದು ಕ್ಯಾಮ್ರಾನೂ ಇದೆ ಗೈಸ್, ಹಂಗೆ ಸೋಲಾರಿಂದ ಕನೆಕ್ಟ್ ಆಗಿರೋದು ಕ್ಯಾಮ್ರಾ. ಸೊ ಅಲ್ಲಿಂದ ಏನೇನು ಆ್ಯಕ್ಟಿವಿಟಿ ಆಗುತ್ತೆ ಅದನ್ನೆಲ್ಲ ಅವ್ರು ನೋಡ್ತಾರೆ ಆನ್ಲೈನಲ್ಲೇ, ವೈಫೈ ಅಂದ್ಕೊಳ್ಳಿ. ಸೊ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ವಾಕಿಂಗ್ ಮಾಡೋಕ್ಕೆ ಇದು ಸೈಕ್ಲಿಂಗು ಮಾಡ್ಬೋದು ಅಂದ್ಕೊಂಡು ಮಾಡಿ ಗೈಸ್, ಯಾರು ಬೇಡ ಅಂತಿದ್ದಾರೆ. ಇಲ್ಲೂ ಚೇರ್ ಇದೆ, ಡಸ್ಟ್ಬಿನ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಲೇಕ್, ವಾಟರ್ ಕಡಿಮೆ ಆಗಿದೆ ಗೈಸ್, ಅದು ನಿಜ. ಸೊ ಗೈಸ್ ಫೈನಲಿ ಲೇಕಿಗೆ ಬಂದಿದ್ದೀವಿ. ಆ್ಯಂಡ್ ಆ ಕಡೆ ಸೈಡಿಂದ ಈ ಕಡೆ ಸೈಡ್ ಬಂದು ಶಿಫ್ಟ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಏನಿಲ್ಲ, ಸೇಮ್ ಲೇಕೆ ನೋಡೋಕ್ಕೆ ಬರುತ್ತೆ, ಬಟ್ ಈ ಕಡೆ ಸೈಡಲ್ಲಿ ನೋಡಿ ಫಾರೆಸ್ಟ್ ಥರ ಇದೆ ಏರಿಯಾ, ಕ್ರೇಜಿಯಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ನಮ್ಮ ಸ್ಕೂಲ್ ಇದೆ ಗೈಸ್ ಮೇಲೆ, ಅಲ್ಲಿಂದ ಸ್ಟೂಡೆಂಟ್ಸ್ ನೋಡ್ತವ್ರೆ ಅಂದ್ಕೊತೀನಿ, 10th ಸ್ಟ್ಯಾಂಡರ್ಡ್ ಅವರು, ಬಟ್ ನನಗೆ ಗೊತ್ತಿಲ್ಲ ಏನಂತ. ಕ್ರೇಜಿ ವ್ಯೂ ಇದೆ, ಆದರೆ ಚೆಕ್ ಇಟ್ ಔಟ್ ಗೈಸ್. ಸೊ ಫೈನಲಿ ಲೇಕ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಲೇಕ್ ಹೇಗಿದೆ ಅಂತ ನೀವು ನೋಡಿರ್ಬೋದು. ಆಲ್ಮೋಸ್ಟ್ ಲೇಕ್ ಸಖತ್ತಾಗಿದೆ ಗೈಸ್, ಫುಲ್ ಚೆನ್ನಾಗಿದೆ ಲೇಕ್. ಸೊ ಲೇಕ್ ಅಂದರೆ ಫುಲ್ ನೋಡಿದ್ದೀವಿ, ಸಖತ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಫುಲ್ ಪೊಲ್ಯೂಟೆಡ್ ಆಗಿತ್ತು. ಲಿಟ್ರಲಿ ಹೇಳ್ತಾ ಇದ್ದೀನಿ ಗೈಸ್, ಆ ಲೇಕ್ ತುಂಬ ಪೊಲ್ಯೂಟೆಡ್ ಆಗಿತ್ತು. ಬಟ್ ರೈಟ್ ನಾವು ಆ ಲೇಕ್ ಫುಲ್ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಗೌರ್ಮೆಂಟವ್ರು ಫುಲ್ ಕ್ಲೀನ್ ಮಾಡಿ ಎನ್ವಿರಾನ್ಮೆಂಟ್ಗೆ ಮ್ಯಾಚ್ ಆಗೋಷ್ಟು ಕ್ಲೀನ್ ಮಾಡಿ ಸಖತ್ತಾಗಿ ಇಟ್ಟಿದ್ದಾರೆ ಲೇಕೆಲ್ಲ. ಆ್ಯಂಡ್ ಆಪೋಸಿಟಲ್ಲಿ ಒಂದು ಫಾರೆಸ್ಟು ಇದೆ, ಅಂದರೆ ಚಿಕ್ಕದಾಗಿ ಫಾರೆಸ್ಟು. ಬಟ್ ಇವಾಗಲ್ಲೆಲ್ಲ ಮನೆ ಕಟ್ಟಿ ಆಲ್ಮೋಸ್ಟ್ ಅದು ಸಿಟಿ ಆಗಿದೆ. ಬಟ್ ಲೇಕ್ ಸರೌಂಡಿಂಗ್ ಇವಾಗ ಮೇನ್ ರೋಡ್ ಹತ್ರ ಲೇಕ್ ಇದೆಯಲ್ಲ, ನೋಡ್ಲಿಕ್ಕೆ ಮಾತ್ರ ಸಖತ್ತಾಗಿ ಕಾಣ್ತಿದೆ. ಆ್ಯಂಡ್ ನಿಮ್ಗೇನಾದರೂ ಈ ಲೇಕಿಗೆ ಬರಬೇಕಂದ್ರೆ ಗಿಡ್ಡನಹಳ್ಳಿ ಅತ್ತಿಬೆಲೆ ಹತ್ರ ಇದೆ. ಅತ್ತಿಬೆಲೆ, ಗಿಡ್ಡನಹಳ್ಳಿ, ಕರ್ನಾಟಕ, ಬೆಂಗಳೂರು. ಸೊ ನೀವು ಬರ್ಬೋದು ಗೈಸ್. ಲೇಕ್ ಬಗ್ಗೆ ಏನು ಹೇಳೋಣ ಗೈಸ್, ಎಲ್ಲೋದ್ರೂ ಲೇಕೇ ಇದೆ. ಲೇಕ್ ಬಗ್ಗೆ ಏನು ಹೇಳೋಣ, ಎಲ್ಲಿಂದ ನೋಡಿದ್ರು ಅದು ಲೇಕೇ ತಾನೆ, ಎಷ್ಟು ನೋಡೋಣ ಹೇಳಿ. ಜಸ್ಟ್ ಪೀಸಾಗಿ ಚಿಲ್ಲಾಗಿ ಕುತ್ಕೋಬೇಕಂತ ಬಂದೆ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ಫುಲ್ ಲೇಕ್ನ ನೋಡ್ತಾ ನಮ್ಮ ಹಳೆ SVT ಸ್ಕೂಲನ್ನ ನೋಡಿದ್ವಿ. ಚೆಕ್ ಇಟ್ ಆಫಲ್ಲಿ ನೋಡ್ತೀವಿ. ಬಟ್ ಇವಾಗ ಮುಗೀತಲ್ಲ 11th ಸ್ಟ್ಯಾಂಡರ್ಡ್, ಇವಾಗ ಅದು ಮುಗಿಯೋಕ್ಕೆ ಬಂದಿದೆ. ಸೊ ಜಸ್ಟ್ ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಒಳಗೇನು ಹೋಗ್ತಾ ಇಲ್ಲ, ಬಟ್ ಲೇಕ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿ ನೋಡಿ ಅಲ್ಲಿ ಸಿಟಿ ಇದೆ ಗೈಸ್, ಅಲ್ಲಿಂದ ವೆಹಿಕಲ್ ಪಾಸ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಲೇಕ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅವ್ರಿಗೆ. ಸ್ವಲ್ಪ ಊಟ ಮಾಡಬೇಕಂದ್ರೆ ಈ ಥರ ಒಂದು ಜಾಗದಲ್ಲಿ ಕುತ್ಕೊಂಡು ತಿಂದು ಡಸ್ಟ್ಬಿನಲ್ಲಿ ಹಾಕ್ಬೋದು, ಕ್ಲೀನ್ ಮಾಡ್ಬೋದು. ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ಅದು ಬಿಟ್ಟರೆ ಚಿಲ್ ಮಾಡ್ಬೋದು ಗೈಸ್ ಆರಾಮಾಗಿ. ಇಲ್ಲಿ ಬಂದು ಇಲ್ಲೊಂದು ಹರ್ಗೋಲ್ ಇಟ್ಟಿದ್ದಾರೆ, ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ಬೋದು. ಬಟ್ ಅವ್ರ ಹತ್ರ ಅದು ಹಂಗೆ ಬೋಟಿಂಗ್ ಮಾಡೋದು ಇರುತ್ತಲ್ಲ, ಅದು ಪುಲ್ಲರ್ ಇರುತ್ತಲ್ಲ, ಅದು ಏನೋ ಇರಬೇಕು ಗೈಸ್, ಅವಾಗ ಬೋಟಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಸಖತ್ತಾಗಿದೆ ಏರಿಯಾ. ಗೈಸ್ ಒಂದು 30 ಮಿನಿಟ್ಸ್ ಲೇಕಲ್ಲಿ ಚಿಲ್ ಮಾಡಿಕೊಂಡು, ಲೇಕಲ್ಲಿ ಕುತ್ಕೊಂಡು, ಲೇಕಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಫೈನಲಿ 30 ಮಿನಿಟ್ಸ್ಗಿಂತ ಜಾಸ್ತಿ ಆಗಿದೆ.
ನನ್ನ ಟೈಮ್ ವರ್ತಿ ಅನಿಸುತ್ತೆ. ಆ್ಯಂಡ್ ಪೀಸ್ಫುಲ್ಲಾಗಿ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡು ಕುತ್ಕೊತಾ ಇದ್ದೆ. ಆ್ಯಂಡ್ ಕೋಕೋನಟ್ ಟ್ರೀಸ್ ಇದೆ, ಕ್ರೇಜಿ ಆಗಿದೆ ಗೈಸ್. ಲೊಕೇಶನ್ ನೋಡಿ ಎಷ್ಟು ಸ್ಪೀಡಾಗಿ ಮಾಡಿ. ಸ್ಪೀಡಾಗಿ ಯಾಕೆ ರೆಕಾರ್ಡ್ ಮಾಡ್ತೀನಿ ಅಂದರೆ ಬಿಕಾಸ್ ಟೈಮ್ ಆಗಿದೆ, ವ್ಲಾಗ್ನ ಎಂಡ್ ಮಾಡುವ ಸಮಯ. ಸೊ ಏನೋ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡಲ್ಲ, ಇಲ್ಲೇ ಎಂಡ್ ಮಾಡಿಬಿಡ್ತೀನಿ. ಬಿಕಾಸ್ ಇವತ್ತಿನ ವ್ಲಾಗಲ್ಲಿ ಅಷ್ಟೇ ಗೈಸ್, ಏನು ಜಾಸ್ತಿ ಏನಿಲ್ಲ. ಟೂಬ್ ಲೈಟ್ ಇದೆ ಗೈಸ್. ನೈಟ್ ಟೈಮು ವಾಕ್ ಮಾಡ್ಬೋದು. ನೈಟ್ ಟೈಮ್ ವಾಕ್ ಮಾಡೋಲ್ಲ ಯಾಕೆ ಮಾಡಿದ್ದಾರೆ, ಕ್ರೇಜಿ. ನೈಟ್ ಟೈಮಲ್ಲೇ ವ್ಲಾಗ್ ಮಾಡಿರೋದು ನಿನ್ನೆದು, ಬಟ್ ಇವತ್ತು ಸಖತ್ತಾಗಿ ಮಾಡಿದ್ದೀನಿ. ವ್ಲಾಗ್ನ ನೋಡ್ತಾ ಇರಿ, ಕ್ರೇಜಿ. ಇಲ್ಲಿ ನೋಡಿ ಗ್ರೀನರಿ, ಫುಲ್ ಗ್ರೀನರಿ ಇದೆ. ಲೇಕ್ನ ನೋಡ್ತಾ ನೋಡ್ತಾ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಕ್ರೇಜಿ ಗೈಸ್, ಬನ್ನಿ ಇಲ್ಲಿ ಕೆಳಗಡೆ ನೋಡಿ. ಆ್ಯಂಡ್ ಇಲ್ಲಿ ನೋಡಿ ಲೇಕ್. ಸೊ ಕ್ರೇಜಿ, ಇದು ನೋಡಿ ಹೆಂಗಿದೆ ಗೈಸ್. ಇಲ್ಲಿ ವಾಟರ್ ಲೆವೆಲ್ ಚೆಕ್ ಮಾಡೋಕ್ಕೆ ಇದು ಹಾಕಿದ್ದಾರೆ, ಕಟ್ಟಿಗೆ ಹಾಕಿದ್ದಾರೆ, ಮೆಟಲ್ ಹಾಕಿದ್ದಾರೆ. ನಮ್ಗಂತೂ ಗೊತ್ತಿರಲ್ಲ ಎಷ್ಟು ವಾಟರ್ ಲೆವೆಲ್ ಇರುತ್ತೆ ಅಂತ, ಬಟ್ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅಲ್ಲೆಲ್ಲ ಬರ್ದಿರ್ತಾರೆ ಅನ್ಕೊತೀನಿ. ನೋಡಿ ಫುಲ್ ಖಾಲಿ ಆಗಿದೆ, ಆಲ್ಮೋಸ್ಟ್ ಫುಲ್ ಕೆಳಗೆ ಹೋಗಿದೆ. ಆ್ಯಂಡ್ ಇನ್ನು ಇಷ್ಟು ತುಂಬಬೇಕು ಗೈಸ್, ತುಂಬಿದ್ರೆ ಫುಲ್ ಲೇಕ್ ಎಲ್ಲ ಫುಲ್ ತುಂಬಿರುತ್ತೆ. ಲೇಕಲ್ಲಿ ಇನ್ಮೇಲೆ ಯಾರು ಪೊಲ್ಯೂಟ್ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾನು ಹಾಕಿದ್ದಾರೆ, ಸೋಲಾರಿಂದ ಕ್ಯಾಮ್ರಾ. ಬಟ್ ಅದರಲ್ಲಿ ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ, ನೋಡಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕ್ಯಾಮ್ರಾ ನೋಡಿ ಒಂದಿಷ್ಟು ಜನ ಕಸನ ಡಸ್ಟ್ಬಿನಲ್ಲಿ ಹಾಕಿದರೆ ಒಳ್ಳೇದು, ಬಟ್ ಏನು ಮಾಡ್ತಾರೆ. ಲೇಕ್ ಮಾತ್ರ ಹಿಂಗಿದೆ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಅಲ್ಲಿ ನೋಡಿ ಸೂರ್ಯ ದೇವರು, ಆ್ಯಂಡ್ ಅದೇ ದೇವರಿಂದ ಚಾರ್ಜ್ ಆಗುವ LED ಬಲ್ಬ್, LED ಲೈಟ್. ಸೊ ಲೇಕಲ್ಲಿ ಲೈಟ್ ನೈಟ್ ಟೈಮಲ್ಲಿ ಲೈಟ್ ಕೊಡುತ್ತೆ. ಸೊ ಗೈಸ್, ಲೇಕಿನ ಎಂಟ್ರೆನ್ಸ್ ಗೇಟಿನ ಭಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಲೇಕ್ ಮಾತ್ರ ಹಿಂಗಿದೆ. Reels guys, reels. This is the reality. Check it out. ಸೊ ನಿನ್ನೆ ಒಂದು ವಿಡಿಯೋ ಮಾಡಿದೆ, ಅದೇ ಟೈಮಲ್ಲಿ ನೈಟ್ ಟೈಮಲ್ಲಿ ನಾನು ವ್ಲಾಗ್ ಮಾಡಿದೆ, ಶೂಟ್ ಮಾಡಿದೆ, ಬಟ್ ಕ್ಲಿಯರ್ ಆಗಿ ಬಂದಿದ್ದಿಲ್ಲ. ಬಟ್ ಡೇ ಟೈಮಲ್ಲಿ ನೋಡಿ ಯಾವ ಥರ ಕ್ಲಿಯರ್ ಆಗಿ ಬರುತ್ತೆ ಅಂತ. ವಿಡಿಯೋಸ್ ಫುಲ್ ಕ್ಲಿಯರ್ ಆಗಿರುತ್ತೆ ಗೈಸ್. ರೆಸಲ್ಯೂಷನ್ ಡೇ ಟೈಮಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಡೇ ಟೈಮಲ್ಲಿ ಮೇನ್ಲಿ ಸನ್ಲೈಟ್ ಸಿಗುತ್ತಲ್ಲ, ಸೊ ಅದಕ್ಕೋಸ್ಕರ ಹೆಂಗಿದ್ರೂ ಕ್ಲಿಯರ್ ಆಗಿ ಬರುತ್ತೆ ವಾಯ್ಸ್ ಎಲ್ಲ. ಫೋಟೋನು ಫುಲ್ ಕ್ಲಿಯರ್ ಆಗಿ ಬರುತ್ತೆ. ನೋಡಿ ತಾರ್ ಬರ್ತಾ ಇದೆ. ಸೊ ಗೈಸ್, ಇವತ್ತಿನ ಬ್ಲಾಗ್ ಶೂಟ್ ಕಂಪ್ಲೀಟ್ ಮಾಡಿ ನಾವು ಬರ್ಗರ್ ಕಿಂಗಿಂದ ಒಂದು ಬರ್ಗರ್ನ ಪಾರ್ಸಲ್ ತೊಗೊಂಡಿದ್ದೀವಿ. ಸೊ ಫೈನಲಿ ಬರ್ಗರ್ ಒಳಗಡೆ ಏನಿತ್ತು ಅಂತ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಏನು ಬರೀ ಒಂದು ಆನಿಯನ್, ಒಂದೇನೋ ಪೇಸ್ಟು ಮತ್ತು ಒಂದು ಪಕೋಡ ಇತ್ತು ಅಷ್ಟೇ ಗೈಸ್.